ನಮಸ್ಕಾರ, ನಾನು ನಿಮ್ಮ ಅರುಣ ರಾಜ್ಪೂತ್. ಸದ್ಯ ಈ ವಿಡಿಯೋ ಮಾಡೋದಕ್ಕೂ ಕೂಡ ಅಷ್ಟು ಬೇಜಾರಾಗುತ್ತೆ. ಯಾಕೆಂದರೆ ಸುನಿತಾ ವಿಲಿಯಮ್ಸ್ ಅಂತ ಒಂದು ದೊಡ್ಡ ಆಸ್ಟ್ರೋನಟ್ಗೆ ಇಂಥ ಪರಿಸ್ಥಿತಿ ಬಂದು ನಿಲ್ಲಿಸಿದ್ದೆ ಅದು ನಾಸಾನೇ. ಸದ್ಯ ಜನಗಳಿಗೆ ಬಾಹ್ಯಾಕಾಶದಿಂದ ಹೊರಗಡೆ ಹೋಗಿ ಟೂರಿಸಮ್ ಮಾಡಬೇಕು ಅನ್ನೋ ಒಂದು ಕಂಪನಿಯ ಈ ಪ್ಲ್ಯಾನು. ಸದ್ಯ ಸುನಿತಾ ವಿಲಿಯಮ್ಸ್ ಮಾತ್ರ ಅಲ್ಲದೆ ಅವರ ಸ್ನೇಹಿತ ಇನ್ನೊಬ್ರು ಇದ್ದಾರೆ, ಅವರು ಕೂಡ ಆಸ್ಟ್ರೋನಟ್. ಸದ್ಯ ಅವ್ರ ನೇಮ್ ನಂಗೆ ಸರಿಯಾಗಿ ಗೊತ್ತಿಲ್ಲ. ಇಬ್ಬರೂ ಕೂಡ ಭೂಮಿಯಿಂದ ಆಚೆ ಅಂತರಿಕ್ಷದಲ್ಲಿ ಕಳಿಸಿದ್ದಾರೆ. ಸುಮಾರು 45 ದಿನಗಳಿಗೆ ಆಗೋಷ್ಟು ಅಂತ ಡೀಸೆಲ್ನು ಕೂಡ ತುಂಬಿಸಿದ್ದಾರೆ. ಅದಕ್ಕೇನು ಬೇಕು ಅದು ಆಸ್ಟ್ರೋನೇಟ್ ಮಿಷಿನರಿ ಬರುತ್ತೆ, ಅದಕ್ಕೆ ಫ್ಯೂಯಲ್ ಕೂಡ ತುಂಬಿಸಿದ್ದಾರೆ. ಸದ್ಯ ಮಾಡಿರೋದು ಈ ಕೆಲಸದಲ್ಲಿ ಈಗ ಅಲ್ಲಿ ತಾಂತ್ರಿಕ ಸಮಸ್ಯೆಗಳು ಕೂಡ ಬಂದಿದೆ. ಈಗ ಅದನ್ನು ಒಂದು ರೆಡಿ ಮಾಡೋಕ್ಕೋದ್ರೆ ಮತ್ತೊಂದು ಕೈ ಕೊಡ್ತಿದೆ ಅಂತೆ, ಮತ್ತೊಂದು ರೆಡಿ ಮಾಡೋಕ್ಕೋದ್ರೆ ಇನ್ನೊಂದು ಕೈ ಕೊಡ್ತಿದೆ ಅಂತೆ. ಸದ್ಯ ಈ ಥರ ಈಗ ಸಮಸ್ಯೆಗೆ ಸಿಗಾಕೊಂಡಿರೋಂಥ ಸುನಿತಾ ವಿಲಿಯಮ್ಸ್ ಅವರು ಮತ್ತು ಅವ್ರ ಸ್ನೇಹಿತರು ಇಬ್ಬರೂ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಇಲ್ಲಿ ನಿಮಗೆ ಗೊತ್ತಿರಲಿ, ಜುಲೈ 16ಕ್ಕೆ ಬಂದು ಲ್ಯಾಂಡ್ ಆಗಬೇಕಾಗಿತ್ತು. ಆದರೆ ಜುಲೈ 26 ಆದರೂ ಕೂಡ ಲ್ಯಾಂಡ್ ಆಗಲಿಲ್ಲ. ಜುಲೈ 26ಕ್ಕೆ ಎರಡನೇ ಪ್ಲ್ಯಾನ್ ಮಾಡಿದ್ರು, ಅದು ಕೂಡ ಆಗಲಿಲ್ಲ. ಇಲ್ಲಿಂದ ಮತ್ತೊಂದು ರಾಕೆಟ್ ಕೊಟ್ಟು ತರಿಸಿ ಕಳಿಸೋಷ್ಟು ಟೈಮ್ ಕೂಡ ಇಲ್ಲ, ಅದು ಕಾಲ ಮೀರೋಗ್ಬಿಟ್ಟಿದೆ. ಈಗ ಸದ್ಯ ಸುನಿತಾ ವಿಲಿಯಮ್ಸ್ ಅವ್ರನ್ನ ಈಗ ದೇವರೇ ಕಾಪಾಡಬೇಕು ಅಂತಲೂ ಕೂಡ ಹೇಳಲಾಗ್ತದೆ. ಯಾಕೆಂದರೆ ಇಲ್ಲಿ ಏನಾಗಿದೆ ಅಂತಂದರೆ, ಈಗ ಅವರಿಗೆ ತಾಂತ್ರಿಕ ಸಮಸ್ಯೆ ಅದನ್ನು ಸರಿಪಡಿಸ್ಕೊಳ್ಳೇಬೇಕು. ಸರಿಪಡಿಸ್ಕೊಂಡ್ರೆ ವಾಪಸ್ ಭೂಮಿಗೆ ಬರೋಕ್ಕಾಗುತ್ತೆ. ಬಟ್ ಅದು ಆಗ್ತಿಲ್ಲ ಅಂತಲೂ ಕೂಡ ಅವರ ಕೈ ಚೆಲ್ತಿದ್ದಾರೆ ಅಲ್ಲಿಂದನೂ ಕೂಡ. ಸದ್ಯ ಇಲ್ಲಿಂದ ನಾಸಾ ತನ್ನ ರಿಮೋಟ್ ಕಂಟ್ರೋಲಿಂದ ಏನೇನು ಸದ್ಯ ಸರಿ ಮಾಡೋಕ್ಕೆ ಅದನ್ನು ಕೂಡ ಪ್ರಯತ್ನ ಪಡ್ತಾ ಇದೆ. ಆದರೆ ಈ ಥರ ಒಂದು ಪ್ರಯೋಗ ಮಾಡಬೇಕಾದ್ರೆ ನಾವು ಇಷ್ಟೊಂದು ಅಪ್ಗ್ರೇಡ್ ಆಗಿದ್ದೀವಿ ಅಂತಂದಾಗ ಒಂದು ರೋಬೋಗಳನ್ನ ಉಪಯೋಗಿಸಿ, ಮಿಷಿನರೀಸ್ಗಳನ್ನ ಉಪಯೋಗಿಸಿ ಅಲ್ಲಿ ಎಲ್ಲ ಮಾಡೋಕ್ಕೆ ಸಾಧ್ಯನ ಅದನ್ನು ಅಂತ ಪ್ರಯತ್ನ ಪಡ್ಬೋದಿತ್ತು. ಆದರೆ ಕೆಲವೊಂದು ತಾಂತ್ರಿಕ ಸಮಸ್ಯೆ ಸರಿಯಾದ ರೀತಿಯಲ್ಲಿ ನಾಸಾ ಇಲ್ಲಿ ಗಮನಿಸಲಿ. ಇಲ್ಲಿ ಕಂಪ್ಲೀಟ್ ನಾಸಾನ ಈಗ ಫೈಲ್ಯೂರ್ ಆಗಿರೋದು. ಇನ್ನೊಂದು ವಿಷಯ ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ, ಸಾವು ಎಲ್ಲರಿಗೂ ಕೂಡ ಬರುತ್ತೆ, ಅದ್ರ ವಿಶೇಷ ಏನೂ ಇಲ್ಲ. ಏಕೆಂದರೆ ಇಲ್ಲಿ ಸಾವು ಅನ್ನೋದನ್ನು ದೇವರು ಕೂಡ ಗೌಪ್ಯವಾಗಿ ಇಟ್ಟು ನಮ್ಮನ್ನು ಇವತ್ತು ನಿಮ್ಮದಾಗಿ ನಾವು ನಗ್ತಾ ಇರೋದು, ಖುಷಿಯಾಗಿ ನಾವು ಈ ಕ್ಷಣಕ್ಕೆ ನಾವು ಜೀವನ ಕಳಿತೀವಿ. ಮುಂದಿನ ಕ್ಷಣದಲ್ಲಿ ನಮ್ಮ ಸಾವು ಬರುತ್ತೆ ಅದನ್ನು ಕೂಡ ನಮ್ಗೆ ಗೊತ್ತಿರಲ್ಲ. ಆ ಕಾರಣದಿಂದಾಗಿ ನಾವು ಖುಷಿಯಾಗಿದ್ದೀವಿ. ಈಗ ಅವ್ರಿಗೆ ಹೇಗಾಗಿದೆ ಪರಿಸ್ಥಿತಿ ಅಂತಂದರೆ, ಅವ್ರಿಗೆ ಸಾವು ಕಣ್ಮುಂದೆ ಇದೆ. ಇನ್ನು 1 ವಾರಗಳ ಕಾಲ 9 ದಿನಗಳ ಕಾಲ ಏನೋ ಸಮಯ ಇದೆ. ಈ 8ರಿಂದ 9 ದಿನಗಳೊಳಗೆ ಅವರು ಅದನ್ನು ಸರಿಪಡಿಸ್ಕೊಂಡು ವಾಪಸ್ ಬರೋಂಥ ಪ್ರಯತ್ನ ಬರಲೇಬೇಕು. ಅಕಸ್ಮಾತ್ ಅದನ್ನು ಫೈಲ್ಯೂರ್ ಆದರೆ ಅವರು ಅಲ್ಲಿಂದನೇ ಕೂಡ ಆಕಾಶದಿಂದ ಈ ಭೂಮಿಗೆ ಸುತ್ತುತ್ತಿದ್ದಾರಲ್ಲ, ಒಂದು ನೇರವಾಗಿ ಭೂಮಿಗೆ ಬಂದು ಬೆಳೆಸ್ಕೋಬೋದು, ಅಥವಾ ನೇರವಾಗಿ ಅವರು ಆಕಾಶದಲ್ಲಿ ಕಳೆದೋಗ್ಬೋದು. ಯಾವುದೇ ಗ್ರಹ, ನೆಪ್ಚೂನ್, ಮಂಗಳ ಗ್ರಹ, ಇಲ್ಲಾಂದರೆ ಆಸ್ಟ್ರೋನೈಟ್ಗಳು ಇನ್ಮೇಲೆ ಗೊತ್ತಿದೆಯಲ್ಲ, ಆದರೆ ಆಸ್ಟ್ರೋನೈಟ್ಸ್ಗಳು ಯಾವುದಕ್ಕೆ ಬೇಕಾದ್ರೂ ಹೋಗಿ ಅವರು ಬೆಳೆಸ್ಕೊಂಡು ಸಾವನ್ನಪ್ಪುತ್ತಾರೆ. ಯಾಕೆಂದರೆ ಇಲ್ಲಿ ಫ್ಯೂಯಲ್ ಇಲ್ದಾಗ ಅದು ಈಗ ನಮಗೆ ಗಾಳಿಪಟ ಹಾರಿಸಿದಾಗ ಹೇಗೆ ನಮ್ಮ ದಾರ ಕಟ್ಟಾದ್ಮೇಲೆ ಗಾಳಿಪಟ ಹೇಗೆ ಸೂತ್ರ ಇಲ್ದಂಗೆ ಹಾರಾಡೋಕ್ಕೆ ಸ್ಟಾರ್ಟ್ ಆಗುತ್ತೋ, ಎಲ್ಲಿ ಬೇಕಾದ್ರೂ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೋ, ಅದೇ ಥರ ಸೂತ್ರ ಇಲ್ದಿದ್ದ ಗಾಳಿಪಟ ಆಗುತ್ತೆ. ಅವರಿರೋಂಥ ರಾಕೆಟು ಅದು ಎಲ್ಲಿಗೆ ಬೇಕಾದರೂ ಕೂಡ ಹೋಗಿ ಬಡಿಸ್ಕೊಂಡು ಅವರು ಸಾವನ್ನಪ್ಪಂಥ ಸಂಭವ ಇದೆ. 90% ಈಗ ಅವ್ರು ವಾಪಸ್ ಕಳಿಸೋದೇ ಕಷ್ಟ ಅಂತೇಳಿ ನಾಸಾನೂ ಕೂಡ ಕೈ ಚೆಲ್ಲಿ ಕೂದಿದೆ ಅಂತ ಹೇಳಲಾಗುತ್ತೆ. ಆದರೆ ನಾಸಾ ಇಂಥ ಕೆಲಸ ಮಾಡಿದ ಬಗ್ಗೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ. ಒಬ್ಬ ಮನುಷ್ಯನ ಜೀವಕ್ಕೆ ಇಷ್ಟೇನ ಬೆಲೆ ಇರೋದು? ಇವೆಲ್ಲ ಗೊತ್ತಿರಲಿಲ್ವ ಅವ್ರಿಗೆ? ಇವೆಲ್ಲ ಈ ಥರ ಗೊತ್ತಿದ್ದರೆ ರೋಬೋಗಳನ್ನ ಉಪಯೋಗಿಸ್ಬಿಟ್ಟು ಮಾಡ್ಬೋದಿತ್ತು ಈ ಕೆಲಸಗಳನ್ನ. ನಾವು ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಂತ ಗೊತ್ತಿದ್ದರೂ ಕೂಡ ನಾಸಾ ಇಂಥ ಕೆಲಸ ಮಾಡಿದೆ, ನಿಜಕ್ಕೂ ಕೂಡ ಬೇಸರದ ವಿಷಯ. ಆಗ ನಿಮಗೇನು ಅನಿಸುತ್ತೆ ದಯವಿಟ್ಟು ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಧನ್ಯವಾದ.